ನಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿಟ್ಕೊಂಡು ವಿಪರೀತವಾಗಿ ಯೋಚನೆ ಮಾಡೋದ್ರಿಂದ ಎನರ್ಜಿನ ವೇಸ್ಟ್ ಮಾಡದೆ ಅದನ್ನು ಸೂಕ್ತವಾಗಿ ಉಪಯೋಗಿಸ್ಕೊಂಡು ನಮ್ಮ ಭಾವನಾತ್ಮಕ ಒತ್ತಡಗಳನ್ನು ಯಾವುದಾದ್ರೂ ಒಂದು ವಿಚಾರ, ಸಂಗತಿ ಅಥವಾ ಸಮಸ್ಯೆಯ ವಿಚಾರವಾಗಿ ನಿಯಂತ್ರಣದಲ್ಲಿಟ್ಕೊಂಡು ಆ ವಿಚಾರಗಳನ್ನು ವ್ಯಕ್ತಪಡಿಸುವ ರೀತಿಯಲ್ಲೇ ಯಾವುದಾದ್ರೂ ಒಂದು ಪರಿಹಾರ ಅಥವಾ ಮನಸ್ಸಿಗೆ ನೆಮ್ಮದಿಯನ್ನು ಗಳಿಸ್ಕೊಳ್ಬಹುದಾ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಲ್ವಾ? ಹೌದು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಜರ್ನಲಿಂಗ್ ಅನ್ನೋ ಅತ್ಯಂತ ಎಫೆಕ್ಟಿವ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಜರ್ನಲಿಂಗ್ ಅಂದ ತಕ್ಷಣ ನಾವು ಇಡೀ ದಿನದ ಡೈರಿ ಮೇಂಟೈನ್ ಮಾಡೋದು, ಪೇಜ್ ಗಟ್ಟಲೆ ನಡೆದಿರೋದನ್ನೆಲ್ಲ ಮತ್ತೆ ರಿಪೀಟ್ ಮಾಡೋದು, ಅದರ ಒಂದು ವಿಚಾರವನ್ನು ಮತ್ತೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಈ ಥರನೇನು ಅಂತ ಎಷ್ಟೋ ಸತಿ ಅಂದ್ಕೊಂಡ್ಬಿಡ್ತೀವಿ. ಹೌದು, ಡೈರಿ ಮೇಂಟೈನ್ ಮಾಡೋದು ಒಳ್ಳೆ ಅಭ್ಯಾಸನೇ ಸರಿ. ಆದರೆ ಜರ್ನಲಿಂಗ್ ಅನ್ನೋ ಸೈಂಟಿಫಿಕ್ ಆದ ಸೂಕ್ತವಾದ ಕಲೆಯನ್ನು ನೀವು ಕಲ್ತಿದ್ದೇ ಆದರೆ ಈ ಒಂದು ಸಣ್ಣ ಕನ್ಸಿಸ್ಟೆಂಟ್ ಅಭ್ಯಾಸದಿಂದ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ, ಭಾವನಾತ್ಮಕ ಆರೋಗ್ಯದ ಮೇಲೆ ಅಷ್ಟೇ ಯಾಕೆ ಗುರಿ ಸಾಧನೆಯ ನಿಟ್ಟಿನಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಪ್ರಯೋಜನವನ್ನು ಇದರಿಂದ ಮಾಡ್ಕೊಳ್ಬಹುದು. ನಾನು ಕೆಲವು ಪಿಕ್ಚರ್ಸ್ನ ನಿಮಗೆ ತೋರಿಸ್ತಾ ಇರೋ ಹಾಗೆ ನೀವು ಈ ಜರ್ನಲಿಂಗ್ ಮಾಡೋಕ್ಕೆ ಎರಡು ಅವಶ್ಯಕ ವಸ್ತುಗಳನ್ನು ಇಟ್ಕೊಳ್ಬೇಕು. ಒಂದು ಪುಸ್ತಕ, ಇನ್ನೊಂದು ನಿಮ್ಮ ಲೇಖನಿ ಅಥವಾ ಪೆನ್. ಅಫ್ಕೋರ್ಸ್ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಮತ್ತು ಸಮಯ ಕೂಡ ಡೆಫಿನೆಟ್ಲಿ ಬೇಕಾಗತ್ತೆ. ಆದರೆ ಈ ಜರ್ನಲಿಂಗ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಬರೆಯೋದು ಅಥವಾ ಯಾವುದೋ ದ್ವೇಷದ ಭಾವನೆಗಳನ್ನು ಗೀಚ್ತಾ ಹೋಗೋದು, ಈ ಥರ ಮಾಡೋದ್ರಿಂದ ನಮಗೆ ಅದರಿಂದ ಹೆಚ್ಚು ಲಾಭ ಆಗೋದಿಲ್ಲ. ಸೊ ಬನ್ನಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ಥರ ಎಫೆಕ್ಟಿವ್ ಆಗಿ ನಾವು ಒಂದು ಡೈರಿ ಮೇಂಟೈನ್ ಮಾಡ್ತಾ ಮೈಂಡ್ಫುಲ್ ಆಗಿ, ಅಂದರೆ ಜಾಗೃತವಾಗಿ ಒಂದು ಇಶ್ಯೂನ ಹ್ಯಾಂಡಲ್ ಮಾಡ್ತಾ ಕ್ರಿಯಾಶೀಲತೆಯಿಂದ, ಆನಂದದಿಂದ ಆ ವಿಚಾರವನ್ನು ಆಳವಾಗಿ ಸುಪ್ತ ಮನಸ್ಸಿಗೆ ಅರ್ಥೈಸ್ಕೊಳ್ಳೋ ಥರ ಮಾಡ್ಕೊಳ್ತಾ ಆ ಒಂದು ವಿಚಾರವನ್ನು ಪ್ರಗತಿಪರವಾಗಿ ತಗೊಂಡು ಹೋಗ್ಬೋದು ಅಂತ. ಮೊದಲನೇದಾಗಿ ಒಂದು ಚೆನ್ನಾಗಿರುವಂತಹ, ಕ್ರಿಯೇಟಿವ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುವಂತಹ ಒಂದು ಡೈರಿಯನ್ನು ತಗೊಳ್ಳಿ. ಯಾಕಂದರೆ ಯಾವುದೇ ವಿಚಾರದಲ್ಲಿ ಆರ್ಟ್ ಅಥವಾ ಬ್ಯೂಟಿ ಇದ್ದರೆ ನಮ್ಮ ಇನ್ನರ್ ಮೈಂಡಿಗೆ ತುಂಬ ಬೇಗ ಕನೆಕ್ಟ್ ಆಗೋಕ್ಕೆ ಸುಲಭ ಆಗುತ್ತೆ. ಅಥವಾ ನಿಮ್ಮ ಮನೇಲಿರೋ ಯಾವುದೋ ಒಂದು ಡೈರಿಯನ್ನೇ ಅದಕ್ಕೆ ಡ್ರಾಯಿಂಗ್ ಮಾಡೋ ಅಥವಾ ಸ್ಟಿಕ್ಕರ್ಸ್ ಅಂಟಿಸ್ಕೊಂಡು ತುಂಬ ಒಂಥರ ಫ್ಯಾನ್ಸಿಯಾಗಿ, ಕ್ರಿಯೇಟಿವ್ ಆಗಿ, ನಿಮಗೆ ಪರ್ಸ್ನಲ್ ಆಗಿ ಅದಕ್ಕೆ ಕನೆಕ್ಟ್ ಆಗೋಕ್ಕೆ ಸುಲಭ ಆಗಿರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫೇವ್ರೆಟ್ ಪೆನ್ ಅಂತ ಒಂದು ಗುಡ್ ಫೀಲಿಂಗ್ ಬರುತ್ತಲ್ಲ, ಆ ಥರದೊಂದು ಲೇಖನಿಯನ್ನು ತೊಗೊಂಡು ಇದರ್ ಅರ್ಲಿ ಮಾರ್ನಿಂಗ್ ಅವರ್ಸ್, ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ನಿಮಗೆ ಅಂತ ನಿರ್ದಿಷ್ಟವಾದ ಸಮಯ ಕೊಟ್ಕೊಳ್ತಿರಲ್ಲ, ಆ ಥರದ ಬೆಳಂಬೆಳಗ್ಗೆಯ ಒಂದು ಸಮಯ ಅಥವಾ ನೈಟ್, ರಾತ್ರಿ ನೀವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನು ಬರೀಬಹುದು. ಇಲ್ಲಿ ನೀವೇನು ಬರೀತೀರಾ ಅನ್ನುವಂಥ ಹೆಡ್ಡಿಂಗನ್ನು ತುಂಬ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡೋದು ತುಂಬ ಮುಖ್ಯ. ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ಇದನ್ನು ದಿನಕ್ಕೊಂದಿನ ವಿಷಯವಾಗಿ ನೀವು ಅದನ್ನು ಬರಿತಾ ಹೋಗಬಹುದು. ಇದಕ್ಕೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಡೈರಿಗಳೇ ನಾನು ಪಿಕ್ಚರ್ಸ್ಗಳಲ್ಲಿ ತೋರಿಸ್ತಾ ಇರೋ ಹಾಗೆ ಲಭ್ಯ ಇರುತ್ತೆ. ಬಟ್ ನಮ್ಮ ಪರ್ಸನಲ್ ಜೀವನದಲ್ಲಿ ನಮ್ಮ ಭಾವನೆಗಳು, ನಮ್ಮ ಸಂಕಲ್ಪಗಳು ಬೇರೆ ಬೇರೆ ಇರೋದ್ರಿಂದ ನೀವೇ ನಿರ್ದಿಷ್ಟವಾದ ಟಾಪಿಕ್ಗಳನ್ನು ಚೂಸ್ ಮಾಡಿ ಬರೆಯೋದು ಖಂಡಿತವಾಗಿಯೂ ಸೂಕ್ತ. ಎಕ್ಸಾಂಪಲ್, ಕಳೆದ ಒಂದು ವಾರದಲ್ಲಿ ಯಾವ ವಿಚಾರವಾಗಿ ನಾನು ವಿಪರೀತ ಯೋಚನೆ ಮಾಡ್ತಾ ಇದ್ದೆ, ಪ್ರಶ್ನೆನ ಹೆಡ್ಡಿಂಗಲ್ಲಿ ಬರ್ಕೊಂಡು ಅದಕ್ಕೊಂದು 4-5 ಸಾಲುಗಳನ್ನು ನಿಧಾನವಾಗಿ ಆದಷ್ಟು ಧನಾತ್ಮಕವಾಗಿ ಬರೀರಿ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ಬೈದಿದ್ದಿರಬಹುದು, ಅಥವಾ ನನ್ನ ಗಾಡಿ ಸಡನ್ನಾಗಿ ಕ್ರ್ಯಾಶ್ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅಥವಾ ಫ್ಯೂಚರ್ ಜಾಬ್ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ, ಅಥವಾ ಯಾರೋ ನೆಗೆಟಿವ್ ಕಮೆಂಟ್ ಪಾಸ್ ಮಾಡಿದ್ರು, ಕ್ರಿಟಿಸೈಸ್ ಮಾಡಿದ್ರು, ಅದ್ರ ಬಗ್ಗೆ ನನಗೆ ತುಂಬ ಬೇಜಾರಾಯಿತು. ಈ ಥರ ಬುಲೆಟ್ ಪಾಯಿಂಟ್ಸ್ ನೋಡಿ, ತುಂಬ ಡೀಟೇಲಾಗಿ ಬರೆಯೋಕ್ಕೆ ಹೋಗಬೇಡಿ. ನಮ್ಮ ಇನ್ನರ್ ಮೈಂಡಿಗೆ ಕನ್ಫ್ಯೂಸ್ ಮಾಡಿದ್ರೆ ಅದ್ರ ಮೇಲೆ ಅದು ಆ್ಯಕ್ಟ್ ಮಾಡೋದಿಲ್ಲ. ಅದರಿಂದ ಸಿಂಪಲ್ ಆಗಿ ಒಂದು ಮಗುಗೆ ಅದನ್ನು ಓದಿ ಹೇಳಿದ್ರು ಆಲ್ಮೋಸ್ಟ್ ಅರ್ಥ ಆಗೋ ಥರ ಇರಬೇಕು. ಆ ಥರ ಮುಕ್ತವಾಗಿ ತುಂಬ ಪ್ರಿಸೈಸ್ ಅಂತೀವಿ, ಅಂದರೆ ಸೂಕ್ತವಾದ ಸಣ್ಣ ವಾಕ್ಯಗಳಲ್ಲಿ ಅದನ್ನು ಬರೀರಿ. ಇನ್ನು ಇದನ್ನಷ್ಟೇ ಬೇಕಾದ್ರೆ ಒಂದಿನ ಬರೆದು ಮಾರನೇ ದಿನ ಅದರಲ್ಲಿದ್ದ 4-5 ವಿಷಯಗಳನ್ನು ಒಂದೊಂದು ಚೂಸ್ ಮಾಡಿ. ನಾನು ಯಾರೋ ಕ್ರಿಟಿಸೈಸ್ ಮಾಡಿದ ಬಗ್ಗೆ ವಿಪರೀತವಾಗಿ ತಲೆ ಕೆಡಿಸ್ಕೊಂಡಿರೋದನ್ನು ಹೇಗೆ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದು ಅಂತ ನಿಮ್ಗೆ ಅನ್ನಿಸ್ಬೋದು. ಅಯ್ಯೋ, ಇದನ್ನು ನಾವು ಇಡೀ ದಿನ ಯೋಚನೆ ಮಾಡಿರ್ತೀವಲ್ಲ, ಯಾಕೆ ಮೇಡಮ್ ಅದನ್ನು ಸಪ್ರೇಟಾಗಿ ಬುಕ್ಕಲ್ಲಿ ಬರೀಬೇಕಾ ಅಂತ. ಎಸ್, ಇಲ್ಲೇ ಇರೋದು ಮೇನ್ ಪಾಯಿಂಟ್. ನಾವು ಬರೆದಾಗ ಅದು ಮೈಂಡ್ ರೈಟಿಂಗ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಅಷ್ಟೇ ಅಲ್ಲ, ಮೈಂಡ್ ರೈಟಿಂಗ್ ಆಗುತ್ತೆ. ಆದ್ದರಿಂದ ನಮ್ಗೆ ಎಷ್ಟೋ ಸತಿ ಆಳವಾಗಿ ಯಾರಿಗೋ ಏನೋ ಹೇಳ್ಕೊಳ್ಬೇಕು, ಡೀಪ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಬೇಕು, ಕೋಪದಲ್ಲಿ ಏನೋ ಬರೆದು ಇದನ್ನು ಮುಗಿಸ್ಬಿಡ್ಬೇಕು ಅಂದಾಗೆಲ್ಲ ಬರಿಬೇಕು ಅಂತ ಅನಿಸುತ್ತೆ. ಹೌದೋ ಇಲ್ವೋ? ನಾವೆಲ್ಲ ಚಿಕ್ಕವರಿದ್ದಾಗ ಗೋಡೆ ಗಿಚ್ತಾ ಇದ್ವಿ, ನೆನಪಿದೆಯಾ ಅಥವಾ ನೋಡಿದ್ದೀರಾ? ಸೊ ಇದೊಂದು ನ್ಯಾಚುರಲ್ ಇನ್ನರ್ ಮೈಂಡ್ ಜೊತೆ ಕನೆಕ್ಟ್ ಆಗುವಂಥ ಲ್ಯಾಂಗ್ವೇಜ್. ಸೊ ನೀವು ಇಡೀ ದಿನ 1000 ಸತಿ ಒಂದ್ರ ಬಗ್ಗೆ ಯೋಚನೆ ಮಾಡಿದ್ರೂ ನಿಮಗೆ ಸಿಗದೇ ಇರೋ ಕ್ಲಾರಿಟಿ ಸ್ಪಷ್ಟವಾಗಿ 4 ಸಾಲುಗಳಲ್ಲಿ
ಕ್ರಿಟಿಸೈಸ್ ಮಾಡೋದು ಅವರವರ ಮನಸ್ಥಿತಿಯನ್ನು ತೋರಿಸುತ್ತೆ. ಇದರಲ್ಲಿ ನಿಜಾಂಶ ಏನಾದರೂ ಇದ್ದರೆ ಅದನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ. ಇಲ್ಲ ಅಂತಾದರೆ ಆ ನಿಂದಿಸೋರನ್ನ ಹ್ಯಾಂಡಲ್ ಮಾಡೋ ಕಲೆಯನ್ನು ಕಲಿಯೋ ಸಮಯ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ಅವ್ರನ್ನ ಕ್ಷಮಿಸುವ ಕಲೆಯನ್ನು ಕಲಿತು ನಾನು ಇನ್ನೂ ಗಟ್ಟಿ ಆಗ್ತೀನಿ. ಯಾಕಂದರೆ ಯಶಸ್ವಿಯಾಗಿ ಬೆಳೀತಾ ಇದ್ದಾಗ ಹೊಟ್ಟೆ ಕಿಚ್ಚು ಪಡೋರು, ನಮ್ಮ ಕೆಲಸ ಹಾಳು ಮಾಡೋರು, ಸಮಯ ಇಲ್ಲದೆ ಬೇಕು ಅಂತ ನಮ್ಮನ್ನು ಅನ್ಹ್ಯಾಪಿ ಮಾಡಿ ಖುಷಿ ಪಡೋರು ಬಂದೇ ಬರ್ತಾರೆ. ಅವ್ರನ್ನ ಹ್ಯಾಂಡಲ್ ಮಾಡೋದು ಕೂಡ ಯಶಸ್ಸಿನ ಒಂದು ಭಾಗ ಅಂತ ತಿಳ್ಕೊಂಡಿದ್ದೀನಿ ಅಂತ 4 ಸಾಲು ಬರೆದ್ರೆ ಮುಂದಿನ ದಿನ ಕ್ರಿಟಿಸೈಸ್ ಮಾಡೋರು ಹ್ಯಾಂಡಲ್ ಮಾಡೋಕ್ಕೆ ಬಂದಾಗ ನಮ್ಮ ಮುಖದಲ್ಲಿರೋ ಕಾನ್ಫಿಡೆನ್ಸಿಂದ ಅವರಿಗೆ ನಮ್ಮನ್ನು ಕ್ರಿಟಿಸೈಸ್ ಮಾಡಬೇಕು ಅಂತಲೇ ಅನಿಸಲ್ಲ. ನಿಮ್ಮ ಆತ್ಮವಿಶ್ವಾಸ ಕುಗ್ಗೋ ಥರ ಯಾರು ನಿಮಗೆ ಆ ರೀತಿ ನಕಾರಾತ್ಮಕವಾಗಿ ಮಾಡ್ತಾ ಇದ್ದಾರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಕೂಡ ಯಶಸ್ಸಿನ ಒಂದು ಭಾಗ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಾಗಿರಬಹುದು. ಆ ಥರದ ವ್ಯಕ್ತಿಗಳನ್ನು ಕ್ಷಮಿಸುವ ಕಲೆಯನ್ನು ಕಲಿಯೋದು ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೋನಸ್ ಪಾಯಿಂಟ್ ಅಂತ ಅನಿಸೋ ಥರದ್ದಿರಬಹುದು. ಈ ರೀತಿ ಎಲ್ಲ ವಿಚಾರಗಳ ಸ್ಪಷ್ಟತೆ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಇಡೀ ದಿನ ನಕಾರಾತ್ಮಕವಾಗಿ ಅಥವಾ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಯೋಚನೆ ಮಾಡೋ ಮನಸ್ಸು ಇದರಿಂದ ಹೊರಗಡೆ ಬರಬೇಕು, ಇದು ಸೂಕ್ತ ಅಲ್ಲ ಅಂತ ಯೋಚನೆ ಮಾಡೋಕ್ಕಿಂತ ನಂಗೆ ಇಲ್ಲೇನೋ ಥ್ರೆಟ್ ಇದೆ, ಡೇಂಜರ್ ಇದೆ, ನಾನು ಈ ಕೆಲಸ ನಿಲ್ಲಿಸ್ಬಿಡ್ಬೇಕು, ಇದು ನನಗಲ್ಲ, ಯಾವಾಗಲೂ ಹೀಗೆ ಆಗತ್ತೆ ಅಂತ ಹೆಚ್ಚು ಭಾವನಾತ್ಮಕವಾಗಿ ಭಾರ ಆಗಿರುವಂತಹ ವಿಚಾರದಲ್ಲೇ ಸಿಕ್ಕಾಕೊಂಡಿರುತ್ತೆ ಹೊರತು ಇದರಿಂದ ಹೇಗೆ ನಾನು ಎಂಪವರ್ ಆಗಬೇಕಂದ್ರೆ ಸ್ಟ್ರಾಂಗ್ ಆಗಬೇಕು ಅಂತ ಯೋಚನೆ ಮಾಡುವಂಥ ಆಲೋಚನೆಗಳು ಅಷ್ಟಾಗಿ ಬರೋದಿಲ್ಲ ನಮಗೆ ಯಾವುದಾದ್ರೂ ಟಫ್ ಸಿಚುವೇಶನ್ಸ್ ಬಂದಾಗ. ಆದರೆ ಯಾವಾಗ ನಾವು ಶಾಂತತೆಯಿಂದ ಕೂತು ನೆಮ್ಮದಿಯಾಗಿ ಅದನ್ನು ಬರಿತೀವೋ, ಆಳವಾಗಿ ವಿಮರ್ಶೆ ಮಾಡ್ತೀವೋ, ನಮ್ಮೊಳಗಡೆ ಒಂದು ಗುರುವೇ ಜಾಗೃತವಾಗಿ ಈ ಥರ ಯಾಕೆ ಯೋಚನೆ ಮಾಡ್ತೀಯಾ, ಹೀಗೆ ಮಾಡು, ಇದೇ ಇದಕ್ಕೆ ಸರಿಯಾದ ದಾರಿ ಅಂತ ನಮಗೆ ಸೂಚನೆಯನ್ನು ಕೊಡುತ್ತೆ. ಜರ್ನಲಿಂಗ್ ಅನ್ನೋದು ಸಾಕಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಬರೀಬಹುದು. ಉದಾಹರಣೆಗೆ ನಮಗೆ ಫ್ಯೂಚರ್ ಬಗ್ಗೆ ತುಂಬ ಆತಂಕ ಇರುತ್ತೆ. ಆಗ ನಮ್ಮ ಮೈಂಡಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಕೊಳ್ಬಹುದು. ನನ್ನ ಹತ್ರ ಹೆಚ್ಚು ಹಣ ಇದ್ದಾಗ ಅದನ್ನು ಹೇಗೆಲ್ಲ ನಾನು ಸಕ್ರಿಯವಾಗಿ ಬಳಸ್ತೇನೆ, ನಾನು ಹಣದ ವಿಚಾರವಾಗಿ ಇರುವ ಯಾವ ನಕಾರಾತ್ಮಕ ಆಲೋಚನೆ ಮೇಲೆ ಮುಂಬರುವ ದಿನಗಳಲ್ಲಿ ಕೆಲಸ ಮಾಡ್ತೀನಿ. ಅಥವಾ ನಿಮಗೆ ನಿಮ್ಮ ಡಯಟ್ ಪ್ಲ್ಯಾನ್ ಮಾಡಬೇಕು ಅಂತಿದ್ರೆ ಎಷ್ಟೋ ಸಾರಿ ನಾಳೆಯಿಂದ ತಿಂತೀನಿ ಅಂತಿದ್ರೂ ಅದನ್ನು ರೂಢಿಸ್ಕೊಳಕ್ಕಾಗ್ತಾ ಇರಲ್ಲ. ಯಾವಾಗ ನಾವು ಆ ಪ್ರೆಸೆಂಟ್ ಮೊಮೆಂಟಲ್ಲಿ ಬರೆದು ಸಂಕಲ್ಪ ತೊಗೊಳ್ತೀವೋ ದರ್ ಇಸ್ ಸಮ್ ಮ್ಯಾಜಿಕ್ ಇನ್ ದ ಬ್ರೈನ್. ಅದೊಂಥರ ಚಮತ್ಕಾರ ಅಂತಲೇ ಹೇಳಬೇಕು. ಇದು ನನಗೆ ಅತ್ಯಂತ ಮುಖ್ಯವಾದದ್ದು, ಇದನ್ನು ಮಾಡಲೇಬೇಕು ಅಂತ ಕಾರಣ ಕೊಟ್ಟಾಗ ಅದನ್ನು ನಿಜರೂಪಕ್ಕೆ ತರಕ್ಕೆ ಸಂಪೂರ್ಣವಾಗಿ ನಿಮ್ಮ ಇಡೀ ದೇಹ ಮನಸ್ಸಿನ ಎಲ್ಲ ವಿಚಾರಗಳು ನಿಮಗೆ ಸಹಾಯ ಮಾಡುತ್ತೆ. ಆ್ಯಂಡ್ ಈ ಜರ್ನಲಿಂಗ್ನ ನೀವು ಇನ್ನೂ ಹಲವಾರು ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಬಾಲ್ಯದಿಲ್ಲದೆ ಯಾವ ವಿಚಾರಗಳ ನೋವನ್ನು ನಾನು ಈಗ ಮರೆಯೋಕ್ಕೆ ಇಷ್ಟಪಡ್ತೀನಿ, ಅಥವಾ ಯಾವೆಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ನನ್ನ ವೃತ್ತಿಯಲ್ಲಿ ನನಗೆ ಇನ್ನೂ ಸಹಾಯ ಇರಬಹುದು. ಅಥವಾ ಇನ್ನೂ ಸ್ವಲ್ಪ ಆಳವಾಗಿ ನೀವು ವಿಚಾರಗಳನ್ನು ಗಮನಿಸ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಯಾವ ಕೆಲವು ವ್ಯಕ್ತಿಗಳು ನಮಗೆ ಆಳವಾದ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ವೃತ್ತಿಯಲ್ಲಿ, ಆ ಥರದ ವ್ಯಕ್ತಿತ್ವಗಳ ಹೆಸರನ್ನು ಬೇಕಾದರೆ ನೀವು ಬರೆದು ಅವರ ಯಾವ ವಿಚಾರಧಾರೆಗಳನ್ನು ನೀವು ಸಣ್ಣ ಪ್ರಮಾಣದಲ್ಲಾದರೂ ಸರಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅದನ್ನು ಕೂಡ ಬರಿಬೋದು. ಯಾಕಂದರೆ ಸುಮ್ಮನೆ ಇವ್ರು ನನ್ನ ಗೈಡಲ್ಲೋ ಅವ್ರು ನನಗೆ ಸ್ಫೂರ್ತಿ, ಇವ್ರಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತೀವಿ ಹೊರತು ನಿಜವಾಗ್ಲೂ ಅದನ್ನು ನಿಜರೂಪಕ್ಕೆ ತರೋದ್ರಲ್ಲಿ ಎಷ್ಟೋ ಜನ ಫೇಲ್ ಆಗೋಗ್ತೀವಿ. ಬಟ್ ಯಾವಾಗ ಆ ವಿಚಾರಗಳನ್ನು ಬರೆದು ಮನದಟ್ಟು ಮಾಡ್ಕೊಳ್ತೀವೋ ಆ ಥರದ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ ಅನ್ನೋ ಮೈಂಡ್ ಪ್ರೋಗ್ರಾಮಿಂಗ್ ಕೂಡ ನಮ್ಮ ಮನಸ್ಸಿನಲ್ಲಿ ಆಗತ್ತೆ. ಇನ್ನೂ ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೇಳಬೇಕು ಅಂದರೆ ತುಂಬ ಭಾವನಾತ್ಮಕ ಭಾರಗಳನ್ನು ನಾವು ಬರೆಯೋದ್ರ ಮೂಲಕ ರಿಲೀಸ್ ಮಾಡಬಹುದು. ಅದಕ್ಕೆ ನಾವು ನಂಗೆ ಹಾಗಾಗತ್ತೆ ಹೀಗಾಗತ್ತೆ, ನನ್ನ ಲೈಫಲ್ಲಿ ಏನೂ ಚೆನ್ನಾಗಿಲ್ಲ, ಈ ಥರ ಸಾಲುಗಳನ್ನು ಬರೆಯೋದ್ರಿಂದ ಅಷ್ಟೊಂದು ಉಪಯೋಗ ಆಗೋಲ್ಲ. ಅದರ ಬದಲು ಫಾರ್ ಎಕ್ಸಾಂಪಲ್ ತುಂಬ ದುಃಖಕರ ಯಾವುದಾದ್ರೂ ಒಂದು ಸನ್ನಿವೇಶ, ಉದಾಹರಣೆ ತಗೊಳ್ಳೋಣ, ಯಾರೋ ನಿಮ್ಮ ಆಪ್ತರು ತೀರ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ಪತ್ರ ಬರೆಯೋ ಥರ ನೀವು ಬರಿಬಹುದು. ನಿಮ್ಮ ಸ್ಫೂರ್ತಿ, ನಿಮ್ಮ ಮಮತೆ, ನಿಮ್ಮ ಸಪೋರ್ಟ್, ನಿಮ್ಮ ಎಲ್ಲ ಮಾರ್ಗದರ್ಶನದಿಂದ ನಾನು ಈ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದೀನಿ, ಈ ನಿಟ್ಟಿನಲ್ಲಿ ಈ ಗುರಿ ಸಾಧನೆಯಲ್ಲಿ ನನಗೆ ತುಂಬ ಸಹಾಯ ಆಗ್ತಾ ಇದೆ, ನಿಮ್ಮ ಆತ್ಮಕ್ಕೂ ಶಾಂತಿ ಸಿಗಲಿ, ನಾನು ಇಲ್ಲಿ ಆನಂದವಾಗಿದ್ದೀನಿ, ನೀವು ಕೂಡ ಆನಂದದ ಒಂದು ಅಲೆಯಲ್ಲಿ ಇದ್ದೀರಾ ಪರಲೋಕದಲ್ಲಿ ಅಂತ ಭಾವಿಸಿದ್ದೀನಿ ಅಂತ ಎಷ್ಟೋ ಸಾರಿ ತುಂಬ ಆಳವಾದ ನೋವನ್ನು ಈ ಥರ ಸುಂದರವಾದ ಸಾಲುಗಳನ್ನು ಬರೆದು ತುಂಬ ಅದರಿಂದ ನಾವು ಸ್ವಾತಂತ್ರ್ಯ ಪಡಿಬೋದು, ಮುಕ್ತರಾಗ್ಬೋದು. ಜರ್ನಲಿಂಗ್ ಅನ್ನೋದು ತುಂಬ ಎಫೆಕ್ಟಿವ್, ಬಟ್ ಅದನ್ನು ಮಾಡೋ ಕಲೆಯನ್ನು ಕಲಿಬೇಕು. ಸೊ ನಿಮಗೆ ನೀವು ಸಮಯ ಕೊಟ್ಕೊಳ್ಳುವಂಥ ಈ ಕಲೆಯನ್ನು ಮಾಡ್ತಾ ನಿರ್ದಿಷ್ಟವಾದ ಮೈಂಡ್ ಟ್ರೈನಿಂಗ್ನ ಕೊಡಿ. ಎಷ್ಟೋ ಸಾರಿ ಕೆಲವು ಥೆರಪಿ ಕ್ಲೈಂಟ್ಗಳಿಗೆ ಧ್ಯಾನ ಮಾಡಿ ಅಂದರೆ ಆಗ್ತಾ ಇರಲ್ಲ, ಓಕೆ ಪರವಾಗಿಲ್ಲ ಒಂದಷ್ಟು ಅಫರ್ಮೇಷನ್ ಧನಾತ್ಮಕ ದೃಢೀಕರಣ ಮಾಡ್ಕೊಳ್ಳಿ ಅಂದರೆ ಇಲ್ಲ ಮೇಡಮ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರೆ, ಅಥವಾ ಫೋಕಸ್ ಮಾಡೋಕ್ಕಾಗಲ್ಲ ಅಂತಾರೆ. ಬಟ್ ಎಲ್ರಿಗೂ ಆ ಒಂದು ಭಗವಂತನ ಕೃಪೆಯಿಂದ ಬರೆಯೋಕೆ 2 ಸಾಲುಗಳು ಸಾಧ್ಯ ಆಗೋದ್ರಿಂದ ಸೂಕ್ತವಾಗಿ ಬರೀಬಹುದು.
ನಿಮಗೆ ನೆಗೆಟಿವ್ ಥಾಟ್ಸ್ ಮೈಂಡಲ್ಲಿ ಬರ್ತಾ ಇದ್ರು ಬರೆಯೋ ಕ್ಲಾರಿಟಿಯನ್ನು ನಿಮ್ಮ ಮನಸ್ಸು ಸ್ವೀಕಾರ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.